ಮಂಡ್ಯ ಜಿಲ್ಲಾ ಸಹಕಾರ ಕೇಂದ್ರಕ್ಕೆ ನೂತನವಾಗಿ ನಿರ್ದೇಶಕರು ಆಯ್ಕೆಯಾಗಿದ್ದಾರೆ. ಅವರಿಗೆ ನಮ್ಮ ಕ್ಯಾರ್ಪೇಟೆ ಕೃಷ್ಣ ಟ್ರಸ್ಟ್ ವತಿಯಿಂದ ತುಂಬು ಹೃದಯದ ಸನ್ಮಾನವನ್ನು ಈ ಸಂದರ್ಭದಲ್ಲಿ ಮಾಡ್ತಾಯಿದ್ದೀವಿ. ಸನ್ಮಾನ್ಯ ಅಂಬರೀಷ್ ಅವರು ರಾಜಕಾರಣದಲ್ಲಿ ಇನ್ನೂ ಬೆಳಿಬೇಕು, ಎತ್ತೆತ್ತರಕ್ಕೆ ಬೆಳಿಬೇಕು. ಅವಕಾಶಗಳು ಇದುವರೆಗೆ ಸಿಕ್ಕಿರೋ ಅವಕಾಶಗಳು ಕಡಿಮೆನಲ್ಲ. ಆದರೂ ಸಹ ಇನ್ನೂ ಏಕೆಂದರೆ ಒಂದು ಸಾರಿ ಅವರು 2013-14ರಲ್ಲಿ ಚುನಾವಣೆಗೆ ನಿಲ್ಲೇಬೇಕು ನೀನು ಅಂತೇಳಿ ಸನ್ಮಾನ್ಯ ಕೃಷ್ಣರವರು ಭಾಳ ಒತ್ತಾಯ ಮಾಡಿದ್ರು. ಇವರು ಮತ್ತು ಹರೀಶ್ ಅವ್ರನ್ನ ನಿಮ್ಮಿಬ್ಬರಲ್ಲಿ ಯಾರಾದರೂ ನೀವು ನಿಲ್ಲೇಬೇಕಪ್ಪ, ನಮ್ಗೆ ವಯಸ್ಸಾಯಿತು, ನಮ್ಗೆ ಆಗೋದಿಲ್ಲ ಅಂತ ಭಾಳ ನಮ್ಮೆಲ್ಲರೂ ಸಂಬಂಧ ಭಾಳ ಒತ್ತಾಯ ಮಾಡಿದ್ರು. ಆ ಸಂದರ್ಭದಲ್ಲಿ ಕೈ ತಪ್ಪೋಗಿದೆ. ಈಗ ಸನ್ಮಾನ್ಯ ಚಲುವರಾಯಸ್ವಾಮಿ ಅವರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಇವರಿಗೆ ಬಲಗೈ ಬಂಟರಿದ್ದಂಗೆ. ಅವ್ರಿಗೆ ಅವರ ಬಲಗೈ ಬಂಟರು ಅಂಬರೀಷ್ ಅವರು, ಅವರ ಆಶೀರ್ವಾದ ಪೂರ್ಣ ಇದೆ. ಅವರ ಅವಧಿನಲ್ಲಿ ಇನ್ನೂ ಅವಕಾಶಗಳಿದೆ. ಅಪೆಕ್ಸ್ ಬ್ಯಾಂಕ್ ನಾಮಿನಿ ಆಗ್ಬೋದು ಅಥವಾ ಇನ್ನೊಂದು ಆಗ್ಬೋದು, ಇನ್ನೊಂದು ಅವಕಾಶಗಳಿದೆ. ಭಗವಂತ ಆಯಸ್ಸು ಮತ್ತು ಆರೋಗ್ಯ ಇವರು ಸಾಧಕ್ಕೆ ಏನಾಗಿದೆ ಅಂದರೆ, ಇವರು ಲಿಂಗಪ್ಪನವ್ರ ಫ್ಯಾಮಿಲಿ, SN ಲಿಂಗಪ್ಪನವರು ಇಡೀ ತಾಲೂಕಿನಲ್ಲಿ ಮನೆ ಮಾತಾಗಿದ್ದಾರೆ. ಅಂಬರೀಷು ಅಷ್ಟೇ ರಾಜಕಾರಣದ ಹಿನ್ನೆಲೆ ಇದೆ, ಬೆಳೆಯೋಕ್ಕೆ ಅವಕಾಶಗಳಿದೆ. ಇದನ್ನು ಉಪಯೋಗಿಸ್ಕೊಂಡು ಮೇಲೆ ಬನ್ನಿ ಅಂತೇಳಿ ನಾವೆಲ್ಲರೂ ಈ ಟ್ರಸ್ಟ್ ವತಿಯಿಂದ ತುಂಬಿರುವುದರ ಸನ್ಮಾನವನ್ನು ಸಂದರ್ಭದಲ್ಲಿ ಟ್ರಸ್ಟ್ನ ವತಿಯಿಂದ ಈ ದಿನ ನನಗೆ ಈ ಸನ್ಮಾನವನ್ನು ಹಮ್ಮಿಕೊಂಡಿದ್ದಾರೆ. ನಾನು ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತೀನಿ. ಅವರು ತುಂಬ ಕೃಷ್ಣವರ ಏನು ಕೃಷ್ಣ ಪ್ರತಿಷ್ಠಾನದಲ್ಲಿರುವಂಥ ಎಲ್ಲ ಸದಸ್ಯರು ಕೂಡ ಕೃಷ್ಣವರ ತುಂಬ ಹತ್ತಿರದಿಂದ ಬಲ್ಲವರು. ಅವರ ಆಶಯಗಳು, ಕೃಷ್ಣವರು ಕಂಡಂಥ ಕನಸು, ಗ್ರಾಮೀಣ ಪ್ರದೇಶದ ಎಲ್ಲ ಯುವಕರು ಒಳ್ಳೆಯ ಜಾರಿಗೆ ಹೋಗಬೇಕು, ಒಳ್ಳೆ ಬಡವನ ಕೆಲಸ ಮಾಡಬೇಕು ಅಂತ ಏನು ಅವರ ಆಸೆನ ಇಟ್ಕೊಂಡಿದ್ರು. ಅದ್ರ ಮುಖಾಂತರ ಇವತ್ತು ನಮ್ಮ ಟ್ರಸ್ಟ್ ಅಧ್ಯಕ್ಷ ಇರ್ಬೋದು, ಅಕ್ಕವ್ರು ಇರ್ಬೋದು, ಎಲ್ಲ ನಮ್ಮ ಚೆನ್ನಿಗೌಡ ಇರ್ಬೋದು, ಶಿವರಾಮಣ್ಣ ಇರ್ಬೋದು, ಜಯರಾಜ್ ಸರ್ ಇರ್ಬೋದು, ಎಲ್ಲರೂ ಕೂಡ ಕೃಷ್ಣ ಅವರ ಹೆಸರು ಉಳಿಬೇಕು. ಅದಕ್ಕೋಸ್ಕರ ಈ ಟ್ರಸ್ಟನ್ನು ಇಡೀ ವಯಸ್ಸಿನಲ್ಲಿ ಕಟ್ಟಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾಯಿದ್ದಾರೆ. ನಮಗಿನ್ನೂ ಅವರಷ್ಟು ವಯಸ್ಸಾಗದವ್ರ ಪರವಾಗಿಲ್ಲ, ಹತ್ತತ್ರದಲ್ಲಿದ್ದರೂ ಕೂಡ ಅವರಷ್ಟು ಹೋರಾಟ ಮಾಡೋಕ್ಕಾಗ್ತಾಯಿಲ್ಲ ಅಂತೇಳಿ ನನಗೆ ಹಾಕಿರುವಂಥ ಈ ಸನ್ಮಾನ ನಮ್ಗೆ ತುಂಬ ಭಾರ ಆಗ್ತಾಯಿದೆ. ಎಲ್ಲರಿಗೂ ಕೂಡ ಕೃತಜ್ಞತೆ. ಅವರು ಏನು ಆಶೀರ್ವಾದ ಮಾಡಿದ್ದಾರೆ, ಸಂಪೂರ್ಣ ಅವ್ರು ಏನು ಹೇಳ್ತಾರೆ ಆ ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡ್ತೀನಿ. ಟ್ರಸ್ಟ್ ದುಡ್ಡನ್ನ ದೇವರೇಗೌಡರು ಆಗಾಗ ಹೇಳ್ತಾ ಇರ್ತಾರೆ, 1 ರೂಪಾಯಿಗೂ ಶ್ರಮ ವಹಿಸಿ ನಾವು ಮಡಗಿದ್ದೀವಿ. ಈಗ ಬೇರೆ ರೀತಿ ಹೋಗಬಾರ್ದು, ಕೃಷ್ಣ ಪ್ರತಿಷ್ಠಾನದ ಟ್ರಸ್ಟ್ ಆಗಬೇಕು, ಗಾಂಧಿ ಭವನ ಆಗಬೇಕು, ಕೃಷ್ಣ ಅವ್ರ ಹೆಸರು ತಾಲೂಕಿನಲ್ಲಿ ಸದಾ ಇರಬೇಕು ಅಂತ ಹೇಳ್ತಾರೆ. ಯುವ ಪೀಳಿಗೆಗೂ ಕೂಡ ಅವರು ಗೊತ್ತಾಗಬೇಕು, ಪ್ರಾಮಾಣಿಕ ರಾಜಕಾರಣಿಗಳು ಮುಂದೆ ಹುಟ್ಟಬಲ್ಲಿ ಏನು ಅವ್ರು ಆಸೆ ಇಟ್ಟಿದ್ದಾರೆ ಅದು ಪ್ರಾಮಾಣಿಕವು. ನಾನು ಕೂಡ ಕೈ ಜೋಡಿಸಿ ಅವ್ರು ಎಲ್ಲಿ ಕರೀತಾರೆ ಹೋಗಿ ಈ ಕಟ್ಟಡ ವಿಚಾರದಲ್ಲಿ ಅವ್ರ ಜೊತೆ ನಿರಂತರವಾಗಿರ್ತೀನಿ. ಎಷ್ಟೋ ದಿನ ಅವ್ರು ಕಳಿಸ್ಬಿಟ್ಟು ನಾನು ಹೋಗೋಕ್ಕಾಗಲಿಲ್ಲ ಮಂಡ್ಯಕ್ಕೆ. ಎಷ್ಟೋ ದಿನ ಅವರು ಒಬ್ಬರೇ ಹೋಗ್ತಾರೆ, ಅಲ್ಲಿಂದ 40 ಕಿಲೋಮೀಟ್ರ್ ಬರ್ತಾರೆ. ಅವ್ರು ವೈಯಕ್ತಿಕ ಏನಿರ್ತದೋ ಪಾಪ ಇವಾಗ ಸೀದಾ ಬಂದು ಪುರಸಭೆಗೆ ಹೋಗ್ತಾರೆ. ಆ ಪುರಸಭೆ ವ್ಯಾಪ್ತಿ ಇಡೀ ತಾಲೂಕಿಗೆ ಗೊತ್ತಿದೆ, ಅಲ್ಲಿ ಯಾವ ಥರ ಕೆಲಸ ಮಾಡಿಸ್ಬೇಕು ಅಂತ. ಆ ಒತ್ತಡದ್ರು ಕೂಡ ಒಂದು ಹಂತಕ್ಕೆ ಬಂದಿದೆ. ಇನ್ನೂ ನಾವು 25% ಮಾತ್ರ ವಿದೇಶದಲ್ಲಿ ಹೋರಾಟ ಇದೆ. ಇನ್ನೂ 75% ಹೋರಾಟ ಮಾಡಿ ಅಲ್ಲಿ ಕಟ್ಟಡ ಸ್ಥಾಪನೆಯಾಗಿ ಈ ಕಚೇರಿಯಲ್ಲಿ ಸ್ಥಳಾಂತರ ಆದರೆ ಕೃಷ್ಣವರ ಆತ್ಮಕ್ಕೆ ಶಾಂತಿ ಸಿಗ್ತದೆ. ನಾವೆಲ್ಲರೂ ಕೂಡ ನಮ್ಮ ವೈಮನಸ್ಸು ಏನೇ ಇದ್ರೂ ಕೂಡ ಒಗ್ಗಟ್ಟಿನಲ್ಲಿ ಮಾಡೋಣ ಅಂತ ತೀರ್ಮಾನ ತಗೊಂಡಿದ್ದೀವಿ. ತಾಲೂಕಿನ ಯುವ ಮುಖಂಡರಾಗಿ ಬೆಳೆದಿದ್ದಾರೆ, ಜನಾನುರಾಗಿ ಆಗಿದ್ದಾರೆ. ನಮ್ಮ ಮನೆಯವರ ಒಂದು ಆಶಯ ಏನು ಅಂತಂದರೆ, ಅವರನ್ನು ಇನ್ನೂ ಉನ್ನತ ಸ್ಥಾನದಲ್ಲಿ ಕಾಣಬೇಕು ಅಂತ ಇತ್ತು. ಅವರ ಆಶಯ ಕೈಗೂಡಲಿ, ನಮ್ಮನೆಯವರ ಒಂದು ಹಾದಿಯಲ್ಲೇ ಅವರು ಸಾಗಿ ಇನ್ನೂ ಹೆಚ್ಚು ಜನಾನುರಾಗಿಯಾಗಿ ಎಲ್ಲ ಜನರ, ಬಡ ಜನರ ಒಂದು ಆಶಯವನ್ನು ತೀರಿಸಲಿ ಅನ್ನೋದೇ ನಮ್ಮೆಲ್ಲರ ಹಾರೈಕೆ. ನಮ್ಮ ಟ್ರಸ್ಟ್ನ ಎಲ್ಲ ಸದಸ್ಯರ ಹಾರೈಕೆ ಏನು ಅಂತಂದರೆ, ಅವ್ರನ್ನ ಉನ್ನತ ಸ್ಥಾನದಲ್ಲಿ ಕಾಣೋದೇ ಆಗಿದೆ. ಅದು ದೇವರ ಒಂದು ಆಶೀರ್ವಾದದಿಂದ ಕೈಗೂಡಲಿ ಅಂತ ಹೇಳಿ ನಾವೆಲ್ಲರೂ ದೇವರನ್ನು ಪ್ರಾರ್ಥಿಸ್ತೀವಿ.